ಸೊ ಸೆಕೆಂಡ್ ಪಾರ್ಟ್ ಬಂದು ಈ ಉಪ್ಪಿನಕಾಯಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ 100 ಗ್ರಾಮಿಂದನೇ ಸ್ಟಾರ್ಟ್ ಹೊರತು 20 ರೂಪಾಯಿ 10 ರೂಪಾಯಿಗೆಲ್ಲ ಕೊಡಲ್ಲ ಅಂತ ಇದ್ದರು. ಬಟ್ ನನಗೆ ಕಾಲು ಕೆ ಜಿ ತಗೊಂಡೋಗಿ ಏನು ಮಾಡೋದು ಅನಿಸಿ ತೊಗೊಳ್ಳಿಲ್ಲ. ಆಮೇಲೆ ಅಲ್ಲಿ ಟೇಸ್ಟ್ ಮಾಡೋಕೆ ಕೊಡ್ತಾರೆ, ಬಟ್ ಕೊಟ್ಟಾಗ ಅದೆಷ್ಟು ದಿನದಿಂದೆಲ್ಲ ಅಂಗಡಿ ಇಟ್ಟಿರ್ತಾರೋ ಕೆಡುತ್ತೇನೋ ಅನ್ನೋದೊಂದು ಭಯ. ಸೊ ಹಂಗಾಗಿ ಅಷ್ಟಾಗಿ ತಗೊಳ್ಳಿಲ್ಲ. ಉಪ್ಪಿನಕಾಯಿ ತಿಂದರೂ ಶುಗರ್ ಜಾಸ್ತಿ, ಸೊ ಅವಾಯ್ಡ್ ಮಾಡೋದು ಬೆಟರ್ ಅನ್ನಿಸ್ತು. ಈ 20-30 ಬೋರ್ಡ್ ಹಾಕಿದ್ದಾರೆ ನೋಡಿ, ಅಣ್ಣಾಚಿ ಮಾರ್ಕೆಟು ಅಂತ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಮುಸ್ಸಂಜೆ ಆಯಿತು, ನನ್ನ ಮಗ ಏನೋ ಕೊಡ್ತಾವ್ರೆ ಅಂತ ಹೋದ. ಆದರೆ ಇದು ಡ್ರಾಯಿಂಗ್ ಬುಕ್ಸು ಮತ್ತು ಈ ರೀಯೂಸು ಅಂತ ಹೇಳ್ತಾರೆ ನೋಡಿ, ಬರೆದ್ಬಿಟ್ಟು ಒಂದು ಪೇಜ್ನ ಹಿಂಗೆ ಅಳಿಸಿದ್ರೆ ಹೊರಟಾಗುತ್ತಲ್ಲ, ತಪ್ಪು ಬರೆಯೋ ಹುಡುಗರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಆ ಥರ ಬುಕ್ಸು ಅದು. ಸೊ ಅದು ಆಲ್ರೆಡಿ ಒಂಥರ ಸ್ಲೇಟ್ ಥರದ್ದಿತ್ತು, ಬರೆದ್ಬಿಟ್ಟು ಅಳಿಸೋದು ಇತ್ತು. ಅದಕ್ಕೆ ಬುಕ್ಸ್ ಏನು ಬೇಡ ಅಂದೆ. ನಾನು ಬ್ಯಾಗ್ಸ್ ತಗೋಬೇಕಾಗಿದೆ ಆ್ಯಕ್ಚುಲಾಗಿ. ಅಲ್ಲಿಂದ ಇಲ್ಲೊಂದು ಕ್ಲಿಪ್ಸು ಮಿಸ್ಸಾಗಿ ಎಲ್ಲೆಲ್ಲೋ ಮಿಕ್ಸ್ ಆಗಿಬಿಟ್ಟು ವಿಡಿಯೋ ಹೆಂಗೆ ಬರ್ತಾಯಿದೆಯೋ ಆ ರೀತಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಟ್ ಅಲ್ಲೂ ಇರ್ಬೋದು, ಈ ವಿಡಿಯೋದಲ್ಲೂ ಇರ್ಬೋದು, ಮಿಕ್ಸ್ ಥರ ಆಗ್ಬಿಟ್ಟಿದೆ ಎಲ್ಲ ವೀಡಿಯೋಸು, ಕ್ಲಿಪ್ಪಿಂಗ್ಸು. ಹಂಗಾಗಿ ಸೊ ಅವ್ರು ಏನೇನೋ ಕೇಳ್ತಾ ಇದ್ದ, ನಾನು ಕೊಡಿಸ್ಲಿಲ್ಲ. ಸಂಜೆ ಆಯ್ತಾ ಜನ ಜಾಸ್ತಿ ಆದರು, ಲೈಟ್ಸ್ ಎಲ್ಲ ಆನ್ ಆಯಿತು ನೋಡಿ. ವಯಸ್ಸಾದವ್ರು ನೋಡಿ ಎಷ್ಟು ಚೆನ್ನಾಗಿ ಕೂತಾರೆ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಅವರು ಏನೋ ತಗೊಂಡು ಓಡ್ಬರ್ತಾಯಿದ್ರು. ನಾನು ಅವ್ರ ಮೊಮ್ಮಕ್ಳಿಗೇನೋ ಅಂದ್ಕೊಂಡೆ. ಬಟ್ ಅಲ್ಲಿ ನೋಡಿದ್ರೆ ಅಜ್ಜಿ ಇಬ್ಬರೇ ಕೂತವ್ರೆ. ಇಲ್ಲಿ ನೋಡಿ ಸಣ್ಣ ಮಗು ಕರ್ಕೊಂಬಂದ್ಬಿಟ್ಟವ್ರೆ, ಯಾರಿಗೋ ಗಂಡನಿಗೆ ಯಾರಿಗೋ ತಗೊಳಾಕ್ಬಿಟ್ಟು ಹೋಗವ್ರೆ. ಮಕ್ಕಳದಂತೂ ಭಾಳ ಹಿಂಸೆ. ಅವ್ರು ಇಷ್ಟಪಡ್ತಾರೆ ಅಂತ ಕರ್ಕೊಂಡೋಗೋದು, ಅವ್ರಿಗಿಷ್ಟ ಸಿಗಲಿಲ್ಲ ಅಂದರೆ ಅವರೇ ಸುಸ್ತಾದವ್ರ ಥರ ಆಡೋದು, ಬರೋಂಗಿಲ್ಲ, ನಡೆಯೋಂಗಿಲ್ಲ, ಈ ಥರದ್ದೆಲ್ಲ ಇರುತ್ತೆ. ಇಲ್ಲ ಆ್ಯಕ್ಚುಲಾಗಿ. ಸೊ ಈ ಥರ ಎಲ್ಲ ಸರಿಯಾಗಿ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ, ಈ ಥರ ಆಗೋಯ್ತು. ಫುಡ್ ಕೋರ್ಟು, ಗೇಮ್ ಸೆಕ್ಷನ್ಗಿಂತ ಹಿಂದೆಯೇ ಫುಡ್ ಕೋರ್ಟ್ ಬರುತ್ತೆ ಸೆಕೆಂಡ್ ಕ್ರಾಸಲ್ಲಿ ಬಂದಾಗ. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಆಟ ಆಡೋಂಥದ್ದು. ಸ್ಕೈ ಮೇಲೆ ಸೈಕ್ಲಿಂಗು ಆ ಥರದ್ದೆಲ್ಲ ಇತ್ತು, ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ಇದೆಲ್ಲ ಫುಡ್ ಕೋರ್ಟು. ನಂಗೆ ಬಜ್ಜಿ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಇಲ್ಲಿ, ಅದೇನೋ ಅಷ್ಟೇನು ಟೇಸ್ಟ್ ಇರೋಲ್ಲ ಅಂದ್ಬಿಟ್ಟು ನಾನು ತಗೊಳ್ಳಿಲ್ಲ. ಸೊ ಅದು ಬಿಟ್ಟು ಗೇಮ್ ಸೆಕ್ಷನ್ಗಿಂತ ಹಿಂದೆ ಸ್ವಲ್ಪ ಈ ಥರ ಎಲ್ಲ ಇಲಾಖೆಗಳದ್ದು ಇರುತ್ತೆ. ಅಲ್ಲೊಂದು ಕಡೆ ಇದಿಟ್ಟಿದ್ರು, ಮೈಸೂರು ಸಿಲ್ಕ್ದು ರೇಷ್ಮೆ ನೇಯ್ಗೆ ಕಾರ್ಖಾನೆ ಅವ್ರದ್ದು. ಅಲ್ಲಿ ರೇಷ್ಮೆ ಸೀರೆ ಲೈವು ಸೇಲ್ಸ್ ಎಲ್ಲ ಇತ್ತು. ಬಟ್ ನನ್ನ ಮಗನಿಗೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಬಸ್ಸಿಗೆ ಹೋಗ್ಬೇಕಾಗಿರೋದ್ರಿಂದ ಬೇಗ ನೋಡ್ಕೊಂಡು ಗೇಮ್ ಆಡಿಸ್ಬಿಟ್ಟು ಹೊರಡೋಗೋಣ ಅನ್ನೋ ಇಂಟೆನ್ಷನಲ್ಲಿ ಒಳಗಡೆ ಎಲ್ಲೂ ಹೋಗಲಿಲ್ಲ. ನಾನು ಬೈಕಲ್ಲಿ ನಮ್ಮ ಮನೆಯವ್ರ ಜೊತೆ ಬಂದಾಗ ಇದೆಲ್ಲದರೊಳಗಡೆ ಹೋಗಿ ಯಾವ್ಯಾವ ಥರ ಇಟ್ಟಿದ್ದಾರೆ ಅಂತ ನೋಡ್ಕೊತಾ ಇದ್ದೆ. ಇಲ್ಲೆಲ್ಲ ಸೆಲ್ಫಿ ಫೋಟೋಸು, ತುಂಬ ಜನ ಇದ್ದರು. ನೋಡಿ ಗ್ಯಾರಂಟಿ ಯೋಜನೆ, ಎಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನ ಸೇರಿಸಿ ಒಂದು ಇಟ್ಟಿದ್ದರು. ಈ ಕಡೆ ಎಲ್ಲ ನಾನ್ ವೆಜ್ದು ಎಲ್ಲ ಇತ್ತು. ನನ್ನ ಮಗನಿಗೆ ಒಂದು ಲೆಗ್ ಕೊಡಿಸ್ಬೇಕಾಗಿತ್ತು, ಹಾಗಾಗಿ ನಾನು ಇಲ್ಲಿ ಕೂತಿದ್ದೆ. ಈ ಪಿಕಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು, ಲೈಟಿಂಗ್ಸ್ ತುಂಬ ಚೆನ್ನಾಗಿತ್ತು. ಫೋಟೋ ತಗೊಳ್ಳೋಣ ಅಂತಂದರೆ ತುಂಬ ಹೈಟ್ ಇತ್ತು ನನ್ನ ಮಗನಿಗೆ, ಸೊ ಹಂಗಾಗಿ ಫೇಸ್ ಕಾಣ್ತಿರ್ಲಿಲ್ಲ. ಸೊ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಬರ್ತಾಯಿದ್ದು ಗೇಮ್ ಸೆಕ್ಷನ್ಸು, ಚಿಕ್ಕ ಮಕ್ಕಳದಂತೂ ತುಂಬಾ ಇದೆ, ತುಂಬಾ ಇದೆ. ದೊಡ್ಡವ್ರಿಗಿಂತ ಮಕ್ಕಳಿಗೆ ಜಾಸ್ತಿ ಇದೆ. ಬಟ್ ಟಿಕೆಟ್ ಒಂದು 50 ರೂಪಾಯಿ ಇದ್ದರೆ ಚೆನ್ನಾಗಿರ್ತಿತ್ತು. 80 ರೂಪಾಯಿ, ನಾವಿಬ್ಬರು ಕರ್ಕೊಂಡೋಗಿರೋದ್ರಿಂದ 160. 2 ಗೇಮ್ ಆಡಿಸ್ಬಿಟ್ರೆ 300 ಮೇಲೋಟೈದು. ಸೊ 50 ಆದರೆ ಅಟ್ಲೀಸ್ಟ್ ಒಂದು 200ಗೆ ಒಂದು 4 ಗೇಮ್ ಆಡ್ಬೋದಲ್ವ, ಆ ಥರ ಎಲ್ಲವೂ ರೈಟ್ ಇದೆ ಈ ಎಕ್ಸಿಬಿಷನಲ್ಲಿ. ಅವರು ಪಾಪ ಒಂದಷ್ಟು ಸಂಪಾದನೆ ಆಗುತ್ತೆ ಅಂತ ಅಲ್ಲೂ ಬಾಡಿಗೆ ಕಟ್ಟಬೇಕೇನೋ ಅಂದ್ಕೊಂಡಿದ್ದೀನಿ. ಬಟ್ ಮ್ಯಾಟ್ರ್ ಏನು ಒಳಗಡೆ ಏನಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಅದೆಲ್ಲ ಚಾರ್ಜಸ್ಸು ಒಂದಷ್ಟು ಎಷ್ಟೋ ಸಂಪಾದನೆ ಮಾಡ್ಕೊಳ್ಳೋಣ ಅಂತೇಳಿ ಇಟ್ಟಿರ್ತಾರೆ. ನಾವು ಈ ಥರ ಯೋಚನೆ ಮಾಡಿದ್ರೆ ಆಗೋಲ್ಲ. ಸೊ ಇದು ಲಾಸ್ಟ್ ಟೈಮ್ ಅವನು ಮುಂಚೆ ಬಂದಿದ್ದಾಗ ಆಡಿದ್ದಂಗಾಗಿ ಅದನ್ನು ಬೇಡ ಅಂದ್ಬಿಟ್ಟು ಅವನು. ಸೊ ನನಗೆ ಈಸಿಯಾಗಿರಬೇಕು ಮತ್ತು ಅವ್ನಿಗೇನು ಭಯ ಆಗ್ಬೋದು ಆ ಥರದ್ದು ನಾನು ಹುಡುಕ್ತಾ ಇದ್ದೆ. ಕೆಲವೊಂದು ಕಡೆ ಇನ್ನೂ ಮಕ್ಕಳು ಯಾರೂ ಆ ಟಿಕೆಟೇ ತಗೊಳ್ಳದೆ ಅದು ಖಾಲಿ ಇತ್ತು. ಸೊ ನಾವು ಹೋಗಿ ನಿಂತ್ಕೊಂಡ್ರು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಟೈಮ್ ಮಾತ್ರ ಓಡ್ತಾ ಇರ್ತದೆ, ನಾವು ಬರೋ ತನಕ ವೆಯ್ಟ್ ಮಾಡಬೇಕಲ್ಲ.
ಹಂಗಾಗಿ ಖಾಲಿ ಇರೋದನ್ನು ಬಿಟ್ಟು ಕೊನೆಗೆ ಎಂಟ್ರೆನ್ಸ್ ಹತ್ರನೇ ಹೋದೆ, ಇನ್ನೇನು ಎಕ್ಸಿಟ್ ನಿಯರ್ ಬೈ ಆ ಕಡೆ ಹೋದೆ. ಸೊ ಇದು ಮಾತ್ರ ಯಾವಾಗಲೂ ಇದೇ ಹೈಲೈಟು, ನಮ್ಮ ಜಾತ್ರೆಗಳಲ್ಲಾಗಿರ್ಬೋದು, ಎಕ್ಸಿಬಿಷನಲ್ಲಾಗಿರ್ಬೋದು, ಅದೇ ಹೈಲೈಟು. ಆ ರೌಂಡು ಸುತ್ತಾ ಇತ್ತಲ್ಲ ಅದು. ಸೊ ಫೈನಲಿ ರಾಜ್ಕುಮಾರನಿಗೊಂದು ಕುದುರೆ ಸಿಕ್ತು ನೋಡಿ. ನನಗೂ ಇಷ್ಟ ಆಯಿತು, ಅವ್ನಿಗೂ ಇಷ್ಟ ಆಯಿತು. ಸೊ ಇದು ಕುದುರೆ, ಇದಕ್ಕೇನು ಅವ್ರು ಪೆಟ್ಲ್ ಮಾಡೋಂಗಿಲ್ಲ, ಏನಿಲ್ಲ, ಅದೇ ರೌಂಡ್ ಹೊಡಿತೆ. ಬಟ್ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು ಕುದುರೆನೂ ಕೂಡ ಸ್ವಲ್ಪ ಮೇಲೆ ಕೆಳಗಡೆ ಶೇಕ್ ಆಯ್ತದೆ ಅಂತ. ಬಟ್ ಚೆನ್ನಾಗಿತ್ತು. ದೊಡ್ಡವರೆಲ್ಲ ಬಂದು ಕೂತಿರೋ ತುಂಬ ಸಣ್ಣ ಮಕ್ಕಳು ನೋಡಿ, ಈ ಥರದ ಮಕ್ಕಳು ಹೆದರ್ಕೋತಾರೆ ಅಂದ್ಬಿಟ್ಟು ಅವ್ರ ಪೇರೆಂಟ್ಸ್ಗೆ ಈ ಥರದ್ದು ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ದೊಡ್ಡವರು. ಅದರಲ್ಲೂ ಒಂದು ನ್ಯೂಲಿ ಕಪಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದ್ಬಿಟ್ಟು ಆ ಹುಡುಗಿ ನಾನು ಕುದುರೆ ಮೇಲೆ ಕೂತ್ಕೋಬೇಕಂತ ಹಠ ಮಾಡ್ತಾಯಿದ್ಲು. ಬಟ್ ಇದನ್ನು ಓಡಿಸ್ತಾರಲ್ಲ ಅವರು, ಬೇಡ ಮೇಡಮ್ ಆಗಲ್ಲ ಕುದುರೆ ಅಂತ ತುಂಬ ಇದು ಮಾಡಿದ್ರು. ಅವಳು ಕೇಳ್ತಾನೇ ಇಲ್ಲ. ಕೊನೆಗೆ ಅಲ್ಲಿ ಕೂರಿಸಿದಾರೆ, ತೋರಿಸ್ತೀನಿ ರೀ ಇದರಲ್ಲಿ. ಇಲ್ಲಿ ನೋಡಿ, ಈ ತಲೆಗೆ ಟೋಪಿ ಹಾಕೊಂಡಿದ್ದಾರಲ್ಲ ಆ ಹುಡುಗಿ, ಅವಳು ಕೊನೆಗೂ ಹಠ ಮಾಡಿ ಸರ್ ಅವರು ಓಡಿಸ್ತಾರಲ್ಲ ಅದೇನು ಮಾಡಿದ್ರು, ಅವ್ರ ಗಂಡ ಎಲ್ಲ ರಿಕ್ವೆಸ್ಟ್ ಮಾಡಿದ್ಮೇಲೆ, ಮೇಡಮ್ ಇಲ್ಲೊಂದು ದೊಡ್ಡ ಕುದುರೆ ಇದೆ, ಅದ್ರ ಮೇಲೆ ಕೂತ್ಕೊಳ್ಳಿ, ನೀವು ಮಧ್ಯೆ ಸೆಂಟ್ರಲ್ಲೇ ಕೂತ್ಕೋಬೇಕು, ಸೈಡಲ್ಲಿ ಕೂತ್ಕೊಂಡ್ರೆ ತುಂಬ ವೆಯ್ಟ್ ಇರುತ್ತೆ ಅಂತೇಳಿ ಅವ್ರನ್ನ ಮಧ್ಯದಲ್ಲಿ ಕೂರಿಸಿದ್ರು. ಇಲ್ಲಿ ನೋಡಿ ಹೋಗ್ತಾರೆ ನೋಡಿ, ರೆಡ್ ಟಿ ಶರ್ಟ್ ಪಕ್ಕ. ಸೊ ಏನೋ ಒಂದೊಂದು ಆಸೆ ಇರುತ್ತೆ ಅವ್ರಿಗೆ, ಆ ಥರದ್ದು ಏನು ಮಾಡೋಕ್ಕಾಗಲ್ಲ. ಅದಕ್ಕೇನು ವಯಸ್ಸೆಲ್ಲ ಕೇಳಲ್ಲ, ಏನೋ ಒಂಥರ ಇಷ್ಟ. ಸೊ ನನ್ನ ಮಗ, ನಮ್ಮ ಅಕ್ಕನ ಮಗಳು ಇವಳು, ಒಂದು 4-5 ರೌಂಡ್ ಓಡಿಸ್ತಾ, ಫಸ್ಟು ಸ್ಲೋ, ಆಮೇಲೆ ಮೀಡಿಯಮ್ಮು, ಆಮೇಲೆ ಫಾಸ್ಟ್, ಮತ್ತು ಸ್ಲೋ ಮಾಡಿ ಎಕ್ಸಿಟ್ ಮಾಡೋಂಥದ್ದು. ಮಿನಿಮಮ್ ಒಂದು 15 ನಿಮಿಷ ಅಂತೂ ಇದ್ದೇ ಇರುತ್ತೆ. ಇದು ಲಾಸ್ ಏನಿಲ್ಲ 80 ರುಪೀಸ್ಗೆ. ಬಟ್ ಮಕ್ಳಿಗೂ ಅಷ್ಟು ನೋಡಿ, ಮೇಲೆ ಕೆಳಗಡೆ ಶೇಕ್ ಆಗಿ ರೌಂಡ್ ಹೊಡಿಯೋಂಥದ್ದು ಇದು. ಎಲ್ಲ ಸರಿ ಪೇರೆಂಟ್ಸ್ ಹಿಂಗೆ ಹಿಡ್ಕೊಂಡು ನಿಂತ್ಕೋತಾರಲ್ಲ, ಅದೊಂದು ಬೇಜಾರು. ಮಕ್ಕಳ ಜೊತೆ ಅವರು ಎಂಜಾಯ್ ಮಾಡ್ದಂಗೆ ಆಯಿತು. ತುಂಬ ಚೆನ್ನಾಗಿತ್ತು ಇದು ಕುದುರೆದು. ತುಂಬ ವೆರೈಟೀಸ್ ಆಫ್ ಗೇಮ್ಸ್ ಇತ್ತು. ಬಟ್ ನಮಗೇನೋ ಟಿಕೆಟ್ ಕೊಡೋರು ತುಂಬ ಲೇಟ್ ಆಗುತ್ತೆ, ಯಾರೂ ಅಲ್ಲಿ ಟಿಕೆಟ್ಗೆ ಅಷ್ಟಾಗಿ ವೆಯ್ಟ್ ಮಾಡ್ತಿರಲಿಲ್ಲ ಅಂದ್ಬಿಟ್ಟು ಮುಂದೆ ಬಂದು ಬೇಗ ಆಗೋಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಇದರಲ್ಲಿ ತುಂಬ ಕ್ಯೂ ಇತ್ತು, ತುಂಬ ಜನ ಮಕ್ಕಳು ಆಡ್ತಾಯಿದ್ರು, ಹಿಂದಿಂದನೂ ಟಿಕೆಟ್ ಕೊಡ್ತಾಯಿದ್ರು. ಹಂಗಾಗಿ ನಾವು ಇದಕ್ಕೆ ಬಂದಿದ್ದಾಯಿತು. ಸೊ ಇದಂತೂ ಮಿಸ್ಸೇ ಇಲ್ಲ ಬಿಡಿ ಗೇಮ್ಸು. ತುಂಬ ಇತ್ತು, ಆ ಥರದ್ದು ಶೂಟ್ ಮಾಡೋದು ಆ ಥರದ್ದೆಲ್ಲ ಇತ್ತು. ಸೊ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಟೈಮು ಈ ಬಲೂನ್ಸು ಮತ್ತು ಕೈಟು ಎರಡು ಹಾರಾಡೋ ಥರ ಹಾಕಿದ್ರು. ಈ ಸಲ ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ಲೈಟಿಂಗ್ಸ್. ತುಂಬ ಚೆನ್ನಾಗಿತ್ತು. ಒಂದು ಕಬ್ಬಿನ ಹಾಲಿಗೆ 50 ರೂಪಾಯಿ. ಎಕ್ಸಿಟ್ಗೆ ಹೋಯ್ತಾ ಸುಸ್ತಾಗಿತ್ತು. ಸೊ ನೀರು ಬದಲು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತೇಳಿ ಕಬ್ಬಿನ ಜ್ಯೂಸ್ ಕುಡಿಸ್ಕೊಂಡು ಆಚೆ ಕಡೆ ಬಂದರೆ ಆಲ್ಮೋಸ್ಟ್ 8 ಗಂಟೆ ಹತ್ತತ್ರ ಆಗಿತ್ತು. ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಬಟ್ ನನ್ನ ಮೊಬೈಲಲ್ಲಿ ಯಾಕೋ ಈ ಲೈಟಿಂಗ್ಸ್ ಎಲ್ಲ ಬ್ಲೀಸ್ ಆಗುತ್ತೆ. ಇದು ನೋಡಿ, ಇದು ಚಕ್ರನ ರಿಮೋಟ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಐ ಥಿಂಕ್ ರಿಮೋಟೇ ಅನಿಸುತ್ತೆ ಇದು. ಆ ಮೂವ್ ಆಗುತ್ತೆ ಇರೋದು ನೋಡ್ಬಿಟ್ಟು ನನ್ನ ಮಗ ಕೇಳ್ತು, ಇಷ್ಟು ಚೆನ್ನಾಗಿದೆ ನೋಡಿ ಇದು. ನಾವು ಇದನ್ನ ನೋಡಲೇ ಇಲ್ಲ, ಹೋಗ್ಬೇಕಾರೆ ಎಕ್ಸಿಟ್ಗೆ ಹೋಗ್ಬೇಕಾರೆ ನೋಡಿದ್ದು. ಮತ್ತು ಕೇಳಿದ್ರೆ ಈಗ ಪುನಃ ಲೇಟ್ ಆಗುತ್ತೆ ಅಂತ, ಮತ್ತು ನಾನು ಎಲ್ಲಿ ಅದನ್ನ ಆಪ್ರೇಟ್ ಮಾಡ್ತಾಯಿದ್ರು ಅಂತ ಗೊತ್ತಾಗಲಿಲ್ಲ. ಸೊ ಇಲ್ಲೆಲ್ಲ ತುಂಬ ಫೋಟೋಶೂಟ್ಗಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಫೋಟೋ ತಗೋತಾಯಿದ್ರು. ಫುಲ್ಲು ವೈಟ್ ಸ್ಟೋನ್ ಥರ ತುಂಬ ಚೆನ್ನಾಗಿತ್ತು. ಬಟ್ ಟೈಮ್ ಜಾಸ್ತಿ ಇದ್ದರೆ ಇನ್ನೂ ಎಂಜಾಯ್ ಮಾಡ್ಬೋದಿತ್ತು. ನಮ್ಗೆ ಬಸ್ಸು 8 ಗಂಟೆ ಆಯಿತು ಅಂತಲೇ ಬಂದ್ಬಿಟ್ವಿ ನಾವು. ಸೊ ಆಚೆ ಕಡೆ ಎಲ್ಲ ಈ ಥರ ಇತ್ತು, ತುಂಬ ಚೆನ್ನಾಗಿದೆ. ಆ ಲೈಟಿಂಗ್ಸ್ ಕ್ಯಾಚ್ ಮಾಡೋಣ ಅಂದರೆ ನನ್ನ ಮೊಬೈಲ್ ಕ್ಯಾಮ್ರಾಗೆ ಅದು ಏನಾಯಿತು, ಸ್ವಲ್ಪ ಬ್ಲೀಸ್ ಆದಂಗೆ ಆಯಿತು. ಸೊ ಥ್ಯಾಂಕ್ ಯು. ನೆಕ್ಸ್ಟ್